ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದ ಅಂಚಿನಲ್ಲಿರುವ ರೈತರ ಬಾಳು ಮೂರಾಬಟ್ಟಿ ಆಗ್ತಾ ಇದೆ. ಕಪ್ಪತ್ತಗುಡ್ಡದಿಂದ ಸಾಕಷ್ಟು ಕಾಡು ಪ್ರಾಣಿಗಳು ಬಂದು ರೈತರ ಜಮೀನುಗಳಿಗೆ ಲಗ್ಗೆ ಇಡ್ತಾ ಇದ್ದಾವೆ. ನಾವಿವಾಗ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಡಂಬಳ ಗ್ರಾಮದ ದೇವಪ್ಪ ಎನ್ನುವರ ಜಮೀನಿನಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಬಾಳಿ ತೋಟವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದಾವೆ. ಕಾಡು ಹಂದಿಗಳು ಸೇರಿದಂತೆ ಬಹುತೇಕ ಕಪ್ಪತ್ತಗುಡ್ಡದ ಅಂಚಿನಲ್ಲಿ ಇರುವಂಥ ಜಮೀನುಗಳಿಗೆ ಕಾಡು ಪ್ರಾಣಿಗಳು ಲಗ್ಗೆ ಇಡ್ತಾ ಇದ್ದಾವೆ. ಅದರಲ್ಲಿ ಕೂಡ ರಾತ್ರಿ ವೇಳೆಯಲ್ಲಿ ಹಿಂಡು ಹಿಂಡಾಗಿ ಕಾಡು ಹಂದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾವೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಏನು ಸುಮಾರು 2 ಎಕರೆಯಲ್ಲಿ ಏನು ಬಾಳಿ ತೋಟ ಮಾಡಿದ್ರು. ಆದರೆ ಬಾಳಿ ತೋಟವನ್ನು ಇವಾಗ ಇನ್ನೇನು ಚಿಗುರೊಡೆದು ದೊಡ್ಡವಾಗಬೇಕಾಗಿತ್ತು ಬಾಳಿ ಗಿಡಗಳು. ಆದರೆ ಈ ರೀತಿಯಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿದ್ದಾವೆ. ಏನು ರೈತರು ಕಪ್ಪತ್ತಗುಡ್ಡದ ಅಂಚಿನಲ್ಲಿ ಸಾಕಷ್ಟು ರೈತರು ಅಂದರೆ ಸುಮಾರು 90,000 ಹೆಕ್ಟರ್ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಏನು ಬೆಳೆ ಬೆಳೀತಾರೆ. ಆದರೆ ಇವಾಗ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿದೆ. ರೈತರು ಗೋಳಾಟ ನಡೆಸ್ತಾ ಇದ್ದಾರೆ. ಯಾಕಂತಂದರೆ ನಮ್ಮ ಜಮೀನು ಇರುವುದು ಕಪ್ಪತ್ತಗುಡ್ಡದ ಅಂಚಿನಲ್ಲಿದ್ದಾವೆ. ಇದೇ ಒಂದು ಪ್ರದೇಶದಲ್ಲಿ ನಾವು ವ್ಯವಸಾಯ ಮಾಡಿ ಬದುಕು ಸಾಗಿಸ್ತಾ ಇದ್ವಿ. ಆದರೆ ಏನು ಬಾಳಿ ತೋಟ ಒಂದೇ ಅಲ್ಲ, ಆ, ಏನು ಶೇಂಗಾ ಆಗಿರ್ಬೋದು, ಬೇರೆ ಬೆಳೆಗಳನ್ನು ಕೂಡ ಸಂಪೂರ್ಣವಾಗಿ ಕಾಡು ಪ್ರಾಣಿಗಳು ಹಾಳು ಮಾಡ್ತಾ ಇದ್ದಾವೆ. ರಾತ್ರಿ ವೇಳೆಯಲ್ಲಿ ಹಿಂಡು ಹಿಂಡಾಗಿ ಬರ್ತಾ ಇದ್ದಾವೆ. ಪಕ್ಕದಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಕಪ್ಪತ್ತಗುಡ್ಡ ಇದೆ. ಆ ಕಪ್ಪತ್ತಗುಡ್ಡದ ಒಳಗಡೆಯಿಂದ ಸಾಕಷ್ಟು ಪ್ರಾಣಿಗಳು ರಾತ್ರಿ ವೇಳೆಯಲ್ಲಿ ರೈತರ ಜಮೀನುಗಳಿಗೆ ಬರ್ತಾ ಇದ್ದಾವೆ. ಹೀಗಾಗಿ ಕೃಷಿ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಕೇರ್ ಮಾಡ್ತಾ ಇಲ್ಲ ಅಂಥೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಪ್ಪತ್ತಗುಡ್ಡಕ್ಕೆ ಬೇಲಿ ಹೆಚ್ಚಿ ಅಲ್ಲಿ ಇರುವಂಥ ಕಾಡು ಪ್ರಾಣಿಗಳು ನಮ್ಮ ಜಮೀನುಗಳಿಗೆ ಬರದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂಥೇಳಿ ಡಂಬಳ ಗ್ರಾಮದ ಸಾಕಷ್ಟು ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತ ಮಹಿಳೆ ಇದ್ದಾಳೆ, ಅವರನ್ನು ಮಾತಾಡ್ಸೋಣ. ಅಮ್ಮ, ಏನು ತೊಂದರೆ ಆಗ್ತಾ ಇದೆ? ಕಾಡು ಹಂದಿ ದಿನ ರಾತ್ರಿ ಬರ್ತಾವೆ ಸರ. 2 ಎಕರೆ ಬಾಳೆ ಮಾಡೀವ್ರಿ ಸರ ನಾವು. ಉಳ್ಳಾಗಡ್ಡಿ ಲಾಸ್ ಆತಂತ್ರೇಳಿ ಲಾಸ್ ಆದ್ಮೇಲೆ ಬಾಳೆ ಹಚ್ಚಿರಿ. ಬಾಳೆಗಿನ ಹಂಗೆ ಗಂಟು ಬಿದ್ದವ್ರಿ. ಮತ್ತು ರೇಟನ್ನು ಬರಲಿಲ್ಲ ರೀ ಉಳ್ಳಾಗಡ್ಡಿ. ಬಾಳೆ ಆದ್ರೆ ದೊಡ್ಡ ಪೀಕ್ ಆಗುತ್ತಾ ಏನರ ಮಾಡಿದ್ರತ್ತಲ್ಲ ಅಂತಂದು ಇದು ಮಾಡೀವಿ ಸರ. ಇದಕ್ಕೂ ಹೋಗಿ ಬಿದ್ದವ್ರಿ. ಒಂದು ಹಿಡ್ದ 3 ದಿನನೂ ಇಲ್ಲೇ ಇದೆ ಇದು ಮಾಡಾಕತ್ತವ್ರಿ, ಹೊತ್ತು ಆಗ್ತಾವ್ರಿ. ದಿನಾನು ಬೆಳಿಗ್ಗೆ ಹೊಕ್ಕಿ ಮನೆಗೆ ಬರ್ತಾವ್ರಿ, ಮತ್ತು ಸಾಯಂಕಾಲ ಮತ್ತು ದಿನಾನು ಕಾಯೋದ ಆಗೈತೆ ರೀ ಸರ. ದಿನ ನೈಟ್ ಕಾಯೋದಂದ್ರೆ ಏಟಂತ ಕಾಯ್ತಾನ್ರಿ ಮನುಷ್ಯ. ಒಂದೊಂದ ಬರಲ್ರಿ, ಅವು ಹಿಂಡು ಬರ್ತಾವ್ರಿ ಸರ. ಹಿಂಡು ಗಂಟ್ಲೆನ ಬಂದು ಹೊಲ್ದಾಗನ ನುಗ್ಗಿ ಬಿಡ್ತಾವ್ರಿ. ಮನುಷ್ಯರ್ದು ಏನರ ಕೇಳಿ ದುಂಡಗೆ ನಿಂತು ಬಿಡ್ತಾವ್ರಿ. ಅಲ್ಲೇ ದುಂಡಗೆ ನಿಂತು ಅವ್ರನ್ನ ನಮ್ಮ ಮನುಷ್ಯರನ್ನ ಎದುರ್ಸಕ್ಕೆ ಅಟ್ಯಾಕ್ ಮಾಡೋ ಸ್ಟೇಜಿಗೆ ಬಂದುಬಿಡ್ತಾವ್ರಿ. ಹೊಲ ಎಲ್ಲ ನೋಡ್ರಿ ಸರ ಎಷ್ಟು ಲುಕ್ಷನ್ ಆಗೈತಿ. 2 ಎಕರೆ ಹೊಲ ಹಚ್ಚಿವ್ರಿ ಸರ್ ನಾವು ಬಾಳೆನ. ಇನ್ನೂ ಒಂದು ಶೇಂಗಾ ಹಾಕಿದ್ವಿ ಸರ. ಅವನ್ನ ಹಂಗೆ ಹಾಳು ಮಾಡಿದ್ರು ಬಿಡ್ರಿ. ಒಂದು 15 ದಿನ ಕಾಯ್ತೀವ್ರಿ ಸರ್ ಅವು ಹುಟ್ಟ ಮಟನ. ಅದು ಒಂದು ಲೆಕ್ಕ ಆತ್ರಿ. ಇದನ್ನ ಹಂಗೆ ಈಗ ಬಾಳೆ ಅಂದ್ರೆ ಈಗ 2 ವರ್ಷದ 3 ವರ್ಷದ ಬಾಳೆ ಇರ್ತೈತೆ ಸರ. ದಿನಸ ಹಿಂಗೆ ಕಾಯೋದಂದ್ರೆ ಹೆಂಗೆ ಆಗತ್ತೆ ರೀ ಸರ. ಅದಕ್ಕೆ ರೀ ಮೊನ್ನೆ 9 ಗಂಟೆಗೆ ಊಟ ಮಾಡಿ ಹೊಲ್ದಾಗ ಬರ್ರಾಗೇನ ಸಾಲ ಹಿಡ್ದು ಏಕ ನಿಂತವ್ರಿ ಸರ. ಒಬ್ಬತ್ತು ನಮ್ಮ ಮನುಷ್ಯ ಇದ್ರಿ ಏನು ಮಾಡೋಕ್ಕಾಗತ್ತೆ ರೀ. ಈ ಹೊರವಲ್ದಾರ ಅಂತಿ ಒಕ್ಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈಗ ನೀರಾವರಿಯಾರು ನಾವು ಅಷ್ಟಲ್ಲ ಸರ್, ಇಲ್ಲಿ ಸುತ್ತ ಮಾಡಿ ಒಂದು 4-5 ಹೊಲ್ದಾರ. ಈಗ ಒಬ್ಬೊಬ್ರು ಅವರು ಏನು ಪೀಕ್ ಇರಲ್ರಿ, ಅವ್ರು ಬಿತ್ತು ಬಿಡ್ತಾರೆ. ಈಗ ನಾವು ಬಾಳೆ ಕಾಯ್ಬೇಕಂದ್ರೆ ಬರಬೇಕಲ್ರಿ ಸರ. ಹಿಂಗೆ ಲುಕ್ಷಾನ್ ಮಾಡ್ತಾವ್ರಿ. ಏದು ಬರ್ತಾವ್ರಿ, ಮಿಕಾ ಬರ್ತಾವ್ರಿ. ಹೊಳ್ಳಿ ನವಿಲಂತಿ ಹಂಗೆ ಹೋಗ್ಬಿಡ್ತಾವ್ರಿ. ಶಾಶ್ವತ ಪರಿಹಾರ ಅಂದ್ರೆ ಏನು ಮಾಡ್ಬೇಕಮ್ಮ? ಅವ್ರವ್ರು ಕಾಂಪೌಂಡ್ ಹಾಕ್ಬೇಕು, ತಂತಿ ಬೇಲಿ? ಇಲ್ರಿ, ಅವ್ರವ್ರ ಹದ್ಬಂದಿಗೆ ಬೇಲಿಯರ ಬಿಕ್ಕೋಲ್ರಿ, ಏನ್ರ ಮಾಡ್ಕೊಲ್ರಿ, ತಂತಿ ಹಾಕೊಂಬಿಡ್ರಿ. ಅವ್ರ ಪ್ರಾಣಿ ಒಟ್ಟು ನಮಗೆ ಬರಬಾರ್ದ್ರಿ. ನಮ್ಮ ಹೊಲಕ್ಕೆ ಬಂದು ಅಟ್ಯಾಕ್ ಮಾಡೋದು. ಮತ್ತು ಈಗ ನೋಡ್ರಿ ಹೊಲಕ್ಕೆ ಬರ್ತಾವೆ. ಈಗ ಹೊಲ ಹಾಳು ಮಾಡಕತ್ತಂತ ಒಬ್ಬೊಬ್ಬರು ಹೆಣ್ಮಕ್ಳು ಇರ್ತೀವಿ ಸರ. ನಾವು ಓಡಿ ಬಂದು ಮತ್ತು ನಮ್ಗೂ ಅಟ್ಯಾಕ್ ಮಾಡಿದ್ರಿ ಏನು ಮಾಡೋದು ಸರ. ಕೆಲಸ ಮಾಡೋಕ್ಕೂ ಹೆದರಿಕೆ ಬರ್ತಾವೆ. ಹೆದರಿಕೆ ಬರ್ತೈತೆ ಸರ. ಈಗಂತಿ ಸಾಂದ್ ಐತ್ರಿ ಸರ, ಬಾಳೆ ಒಂದು ಲೆಕ್ರಿ. ನಾಳೆ ದೊಡ್ಡದಾಗಿದ್ಮೇಲೆ ಇಲ್ಲಿ ಬರಬೇಕಲ್ರಿ ಸರ. ನಾವು ಒಬ್ಬೊಬ್ಬರ ನೀರು ಹಾಸ್ತಿರ್ತೀವಿ ಸರ. ಒಮ್ಮೆ ಇರ್ತೇವ್ರಿ, ಒಮ್ಮೆ ಅವ್ರು ಇರಾಗಿಲ್ರಿ ನಮ್ಮ ಮನೆಯವ್ರು. ಈಗ ಆಕಳ ಮೇಸಕ್ಕಂತ ಎಲ್ಲರೂ ಹೋಗಿರ್ತಾರೆ ರೀ. ನಾನಾ ನೀರು ಬಿಟ್ಕೊಂತ ನಿಲ್ಬೇಕ್ರಿ. ಈಗ ಗುಡ್ಡಕ್ಕೆ ಹಚ್ಚೆ ಐತ್ರಿ ಸರ್ ನಮ್ಮ ಹೊಲ. ಈಗ ಇಲ್ಲಿ ತೆಲ್ಮ್ಯಾರಾಗ ನೀರು ಬಿಟ್ಕೊಂತ ನಿಂತಿರ್ತೀನಿ ರೀ. ಈಗ ಹಿಂದ್ಲಿದ್ದಾರ ಬರಲಿ, ಹಳ್ಳದ ಕಡೆ ಇದ್ದಾರ ಬರಲಿ, ಗುಡ್ಡದ ಕಡೆ ಇದ್ದ ಬಂದ್ರೆ ಸರ್ ಹೆಂಗೆ ಕಾಣತ್ರಿ ನಾವು ದೊಡ್ಡ ಬಾಳೆ ಆತಂದ್ರೆ. ಅದಕ್ಕೆ ಏನೇ ಯಾಕಲ್ರಿ ಸರ, ತಮ್ಮ ಹದ್ಬಂದಿಗೆ ತಮ್ದು ಏನರ ಮಾಡ್ಕೊಂಡು ಬಸ್ತ ಮಾಡ್ಕೊಳ್ರಿ ಸರ್. ಯಾವ ಗೌರ್ಮೆಂಟ್ ಏನು ಅನುಕೂಲ ಮಾಡಿಕೊಡಲ್ರಿ ಸರ್. ಹಂಗೆ ಹೊಟ್ಟಿ ಪಾಡಿಗೆ ಅವರು ಇದು ಮಾಡ್ತಿರ್ತಾರೆ. ಒಟ್ಟು ನಮಗೆ ಲುಕ್ಷಣೆ ಆಗಬಾರ್ದು ನೋಡಿ ಸರ್. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕಪ್ಪತ್ತಗುಡ್ಡದ ಅಂಚಿನಲ್ಲಿರುವಂಥ ಡಂಬಳ ಆಗಿರ್ಬೋದು, ಡೋಣಿ ಆಗಿರ್ಬೋದು, ಈ ಭಾಗದ ನೂರಾರು ರೈತರು ಇವಾಗ ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಯಾಕಂತಂದರೆ ಕಪ್ಪತ್ತಗುಡ್ಡದ ಅಂಚಿನಲ್ಲಿ ಸಾಕಷ್ಟು ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ. ಆದರೆ ಇವಾಗ ಕಪ್ಪತ್ತಗುಡ್ಡದಿಂದ ಕಾಡು ಹಂದಿಗಳು ಹೊರಗಡೆ ಬಂದು ರೈತರ ಜಮೀನುಗಳಿಗೆ ನುಗ್ತಾ ಇದ್ದಾವೆ. ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಸರ್ವನಾಶ ಆಗ್ತಾ ಇದೆ. ಹೀಗಾಗಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಜಮೀನುಗಳಿಗೆ ಅವರ ಕಾಡು ಪ್ರಾಣಿಗಳು ಬರದ ಹಾಗೆ ನಿಯಂತ್ರಣ ಮಾಡಬೇಕಂತ
ಹೇಳಿ. ಇಲ್ಲವಾದರೆ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಕಾಡು ಪ್ರಾಣಿಗಳನ್ನು ನಿಯಂತ್ರಣ ಮಾಡಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದ ಅಂಚಿನಲ್ಲಿರುವ ರೈತರ ಬಾಳು ಮೂರಾಬಟ್ಟಿ ಆಗ್ತಾ ಇದೆ. ಕಪ್ಪತ್ತಗುಡ್ಡದಿಂದ ಸಾಕಷ್ಟು ಕಾಡು ಪ್ರಾಣಿಗಳು ಬಂದು ರೈತರ ಜಮೀನುಗಳಿಗೆ ಲಗ್ಗೆ ಇಡ್ತಾ ಇದ್ದಾವೆ. ನಾವಿವಾಗ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಡಂಬಳ ಗ್ರಾಮದ ದೇವಪ್ಪ ಎನ್ನುವರ ಜಮೀನಿನಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಬಾಳಿ ತೋಟವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದಾವೆ. ಕಾಡು ಹಂದಿಗಳು ಸೇರಿದಂತೆ ಬಹುತೇಕ ಕಪ್ಪತ್ತಗುಡ್ಡದ ಅಂಚಿನಲ್ಲಿ ಇರುವಂಥ ಜಮೀನುಗಳಿಗೆ ಕಾಡು ಪ್ರಾಣಿಗಳು ಲಗ್ಗೆ ಇಡ್ತಾ ಇದ್ದಾವೆ. ಅದರಲ್ಲಿ ಕೂಡ ರಾತ್ರಿ ವೇಳೆಯಲ್ಲಿ ಹಿಂಡು ಹಿಂಡಾಗಿ ಕಾಡು ಹಂದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾವೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಏನು ಸುಮಾರು 2 ಎಕರೆಯಲ್ಲಿ ಏನು ಬಾಳಿ ತೋಟ ಮಾಡಿದ್ರು. ಆದರೆ ಬಾಳಿ ತೋಟವನ್ನು ಇವಾಗ ಇನ್ನೇನು ಚಿಗುರೊಡೆದು ದೊಡ್ಡವಾಗಬೇಕಾಗಿತ್ತು ಬಾಳಿ ಗಿಡಗಳು. ಆದರೆ ಈ ರೀತಿಯಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿದ್ದಾವೆ. ಏನು ರೈತರು ಕಪ್ಪತ್ತಗುಡ್ಡದ ಅಂಚಿನಲ್ಲಿ ಸಾಕಷ್ಟು ರೈತರು ಅಂದರೆ ಸುಮಾರು 90,000 ಹೆಕ್ಟರ್ಗೂ ಹೆಚ್ಚು ಪ್ರದೇಶದಲ್ಲಿ ಏನು ಬೆಳೆ ಬೆಳೀತಾರೆ. ಆದರೆ ಇವಾಗ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿದೆ. ರೈತರು ಗೋಳಾಟ ನಡೆಸ್ತಾ ಇದ್ದಾರೆ. ಯಾಕಂತಂದರೆ ನಮ್ಮ ಜಮೀನು ಇರುವುದು ಕಪ್ಪತ್ತಗುಡ್ಡದ ಅಂಚಿನಲ್ಲಿದ್ದಾವೆ. ಇದೇ ಒಂದು ಪ್ರದೇಶದಲ್ಲಿ ನಾವು ವ್ಯವಸಾಯ ಮಾಡಿ ಬದುಕು ಸಾಗಿಸ್ತಾ ಇದ್ವಿ. ಆದರೆ ಏನು ಬಾಳಿ ತೋಟ ಒಂದೇ ಅಲ್ಲ, ಏನು ಶೇಂಗಾ ಆಗಿರ್ಬೋದು, ಬೇರೆ ಬೆಳೆಗಳನ್ನು ಕೂಡ ಸಂಪೂರ್ಣವಾಗಿ ಕಾಡು ಪ್ರಾಣಿಗಳು ಹಾಳು ಮಾಡ್ತಾ ಇದ್ದಾವೆ. ರಾತ್ರಿ ವೇಳೆಯಲ್ಲಿ ಹಿಂಡು ಹಿಂಡಾಗಿ ಬರ್ತಾ ಇದ್ದಾವೆ. ಪಕ್ಕದಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಕಪ್ಪತ್ತಗುಡ್ಡ ಇದೆ. ಆ ಕಪ್ಪತ್ತಗುಡ್ಡದ ಒಳಗಡೆಯಿಂದ ಸಾಕಷ್ಟು ಪ್ರಾಣಿಗಳು ರಾತ್ರಿ ವೇಳೆಯಲ್ಲಿ ರೈತರ ಜಮೀನುಗಳಿಗೆ ಬರ್ತಾ ಇದ್ದಾವೆ. ಹೀಗಾಗಿ ಕೃಷಿ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಕೇರ್ ಮಾಡ್ತಾ ಇಲ್ಲ ಅಂಥೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಪ್ಪತ್ತಗುಡ್ಡಕ್ಕೆ ಬೇಲಿ ಹೆಚ್ಚಿ ಅಲ್ಲಿ ಇರುವಂಥ ಕಾಡು ಪ್ರಾಣಿಗಳು ನಮ್ಮ ಜಮೀನುಗಳಿಗೆ ಬರದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂಥೇಳಿ ಡಂಬಳ ಗ್ರಾಮದ ಸಾಕಷ್ಟು ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತ ಮಹಿಳೆ ಇದ್ದಾಳೆ, ಅವರನ್ನು ಮಾತಾಡ್ಸೋಣ. ಅಮ್ಮ, ಏನು ತೊಂದರೆ ಆಗ್ತಾ ಇದೆ? ಕಾಡು ಹಂದಿ ದಿನ ರಾತ್ರಿ ಬರ್ತಾವೆ ಸರ. 2 ಎಕರೆ ಬಾಳೆ ಮಾಡೀವ್ರಿ ಸರ ನಾವು. ಉಳ್ಳಾಗಡ್ಡಿ ಲಾಸ್ ಆತಂತ್ರೇಳಿ ಲಾಸ್ ಆದ್ಮೇಲೆ ಬಾಳೆ ಹಚ್ಚಿರಿ. ಬಾಳೆಗಿನ ಹಂಗೆ ಗಂಟು ಬಿದ್ದವ್ರಿ. ಮತ್ತು ರೇಟನ್ನು ಬರಲಿಲ್ಲ ರೀ ಉಳ್ಳಾಗಡ್ಡಿ. ಬಾಳೆ ಆದ್ರೆ ದೊಡ್ಡ ಪೀಕ್ ಆಗುತ್ತಾ ಏನರ ಮಾಡಿದ್ರತ್ತಲ್ಲ ಅಂತಂದು ಇದು ಮಾಡೀವಿ ಸರ. ಇದಕ್ಕೂ ಹೋಗಿ ಬಿದ್ದವ್ರಿ. 1 ಹಿಡ್ದ 3 ದಿನಾನು ಇಲ್ಲೇ ಇದೆ ಇದು ಮಾಡಾಕತ್ತಾವ್ರಿ. ಹೊತ್ತು ಆಗ್ತಾವ್ರಿ. ದಿನಾನು ಬೆಳಿಗ್ಗೆ ಹೊಕ್ಕಿ ಮನೆಗೆ ಬರ್ತಾವ್ರಿ. ಮತ್ತು ಸಾಯಂಕಾಲ ಮತ್ತು ದಿನಾನು ಕಾಯೋದ ಆಗೈತೆ ರೀ ಸರ. ದಿನ ನೈಟ್ ಕಾಯೋದಂದ್ರೆ ಏಟಂತ ಕಾಯ್ತಾನ್ರಿ ಮನುಷ್ಯ. ಒಂದೊಂದ ಬರಲ್ರಿ, ಅವು ಹಿಂಡುಗಟ್ಲೆನ ಬರ್ತಾವ್ರಿ ಸರ. ಹಿಂಡುಗಟ್ಲೆನ ಬಂದು ಹೊಲ್ದಾಗನ ನುಗ್ಗಿ ಬಿಡ್ತಾವ್ರಿ. ಮನುಷ್ಯರ್ದು ಏನರ ಕೇಳಿ ದುಂಡಗೆ ನಿಂತು ಬಿಡ್ತಾವ್ರಿ. ಅಲ್ಲೇ ದುಂಡಗೆ ನಿಂತು ಅವ್ರನ್ನ ನಮ್ಮ ಮನುಷ್ಯರನ್ನ ಎದುರ್ಸಕ್ಕೆ ಅಟ್ಯಾಕ್ ಮಾಡೋ ಸ್ಟೇಜಿಗೆ ಬಂದುಬಿಡ್ತಾವ್ರಿ. ಹೊಲ ಎಲ್ಲ ನೋಡ್ರಿ ಸರ ಎಷ್ಟು ಲುಕ್ಷನ್ ಆಗೈತಿ. 2 ಎಕರೆ ಹೊಲ ಹಚ್ಚಿವ್ರಿ ಸರ್ ನಾವು ಬಾಳೆನ. ಇನ್ನೂ ಒಂದು ಶೇಂಗಾ ಹಾಕಿದ್ವಿ ಸರ. ಅವನ್ನ ಹಂಗೆ ಹಾಳು ಮಾಡಿದ್ರು ಬಿಡ್ರಿ. ಒಂದು 15 ದಿನ ಕಾಯ್ತೀವ್ರಿ ಸರ್ ಅವು ಹುಟ್ಟ ಮಟನ. ಅದು ಒಂದು ಲೆಕ್ಕ ಆತ್ರಿ. ಇದನ್ನ ಹಂಗೆ ಈಗ ಬಾಳೆ ಅಂದ್ರೆ ಈಗ 2 ವರ್ಷದ 3 ವರ್ಷದ ಬಾಳೆ ಇರ್ತೈತೆ ಸರ. ದಿನಸ ಹಿಂಗೆ ಕಾಯೋದಂದ್ರೆ ಹೆಂಗೆ ಆಗುತ್ತೆ ರೀ ಸರ. ಅದಕ್ಕೆ ರೀ ಮೊನ್ನೆ 9 ಗಂಟೆಗೆ ಊಟ ಮಾಡಿ ಹೊಲ್ದಾಗ ಬರ್ರಾಗೇನ ಸಾಲ ಹಿಡ್ದು ಏಕ ನಿಂತಾವ್ರಿ ಸರ. ಒಬ್ಬತ್ನ ಮನುಷ್ಯ ಇದ್ರಿ ಏನು ಮಾಡೋಕ್ಕಾಗತ್ತೆ ರೀ. ಈ ಹೊರವಲ್ದಾರ ಅಂತಿ ಒಕ್ಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈಗ ನೀರಾವರಿಯಾರ ನಾವು ಅಷ್ಟಲ್ಲ ಸರ್. ಇಲ್ಲಿ ಸುತ್ತ ಮಾಡಿ ಒಂದು 4-5 ಹೊಲ್ದಾರ. ಈಗ ಒಬ್ಬೊಬ್ರು ಅವರು ಏನು ಪೀಕ್ ಇರಲ್ರಿ, ಅವ್ರು ಬಿಟ್ಟು ಬಿಡ್ತಾರೆ. ಈಗ ನಾವು ಬಾಳೆ ಕಾಯ್ಬೇಕಂದ್ರೆ ಬರಬೇಕಲ್ರಿ ಸರ. ಹಿಂಗೆ ಲುಕ್ಷಾನ್ ಮಾಡ್ತಾವ್ರಿ. ಏದು ಬರ್ತಾವ್ರಿ, ಮಿಕಾ ಬರ್ತಾವ್ರಿ. ಒಳ್ಳೆ ನವಿಲಂತಿ ಹಂಗೆ ಹೋಗ್ಬಿಡ್ತಾವ್ರಿ. ಶಾಶ್ವತ ಪರಿಹಾರ ಅಂದ್ರೆ ಏನು ಮಾಡ್ಬೇಕಮ್ಮ? ಅವ್ರವ್ರು ಕಂಪೌಂಡ್ ಹಾಕ್ಬೇಕು, ತಂತಿ ಇಲ್ರಿ ಅವ್ರವ್ರ ಹದ್ಬಂದಿಗೆ ಬೇಲಿಯರ ಬಿಕ್ಕೋಲ್ರಿ, ಏನ್ರ ಮಾಡ್ಕೊಲ್ರಿ, ತಂತಿ ಹಾಕೊಂಬಿಡ್ರಿ. ಅವ್ರ ಪ್ರಾಣಿ ಒಟ್ಟು ನಮಗೆ ಬರಬಾರ್ದ್ರಿ. ನಮ್ಮ ಹೊಲಕ್ಕೆ ಬಂದು ಅಟ್ಯಾಕ್ ಮಾಡೋದು. ಮತ್ತು ಈಗ ನೋಡ್ರಿ ಹೊಲಕ್ಕೆ ಬರ್ತಾವೆ. ಈಗ ಹೊಲ ಹಾಳು ಮಾಡಕತ್ತಂತ ಒಬ್ಬೊಬ್ಬರ ಹೆಣ್ಮಕ್ಳು ಇರ್ತೀವ್ರಿ ಸರ. ನಾವು ಓಡಿ ಬಂದು ಮತ್ತು ನಮ್ಗೂ ಅಟ್ಯಾಕ್ ಮಾಡಿದ್ರಿ ಏನು ಮಾಡೋದು ಸರ. ಕೆಲಸ ಮಾಡೋಕ್ಕೂ ಹೆದರಿಕೆ ಬರ್ತೈತೆ ಸರ. ಈಗಂತಿ ಸಾಂದೈತ್ರಿ ಸರ. ಬಾಳೆ ಒಂದು ಲೆಕ್ರಿ. ನಾಳೆ ದೊಡ್ಡದಾಗಿದ್ಮೇಲೆ ಇಲ್ಲಿ ಬರಬೇಕಲ್ರಿ ಸರ. ನಾವು ಒಬ್ಬೊಬ್ಬರ ನೀರು ಹಾಸ್ತಿರ್ತೀವಿ ಸರ. ಒಮ್ಮೆ ಇರ್ತೇವ್ರಿ, ಒಮ್ಮೆ ಅವ್ರು ಇರಾಗಿಲ್ರಿ ನಮ್ಮ ಮನೆಯವ್ರು. ಈಗ ಆಕಳ ಮೇಸಕ್ಕಂತ ಎಲ್ಲರೂ ಹೋಗಿರ್ತಾರೆ ರೀ. ನಾನೇ ನೀರು ಬಿಟ್ಕೊಂತ ನಿಲ್ಬೇಕ್ರಿ. ಈಗ ಗುಡ್ಡಕ್ಕೆ ಹಚ್ಚೆ ಐತ್ರಿ ಸರ್ ನಮ್ಮ ಹೊಲ. ಈಗ ಇಲ್ಲಿ ತೆಲ್ಮ್ಯಾರಾಗ ನೀರು ಬಿಟ್ಕೊಂತ ನಿಂತಿರ್ತೀನಿ ರೀ. ಈಗ ಹಿಂದ್ಲಿದ್ದಾರ ಬರಲಿ, ಹಳ್ಳದ ಕಡೆ ಇದ್ದಾರ ಬರಲಿ, ಗುಡ್ಡದ ಕಡೆಯಿಂದ ಬಂದ್ರೆ ಸರ್ ಹೆಂಗೆ ಕಾಣತ್ರಿ ನಾವು ದೊಡ್ಡ ಬಾಳೆ ಆತಂದ್ರೆ. ಅದಕ್ಕೆ ಏನೇ ಹಾಕಲ್ರಿ ಸರ. ತಮ್ಮ ಹದ್ಬಂದಿಗೆ ತಮ್ದು ಏನಾರ ಮಾಡ್ಕೊಂಡು ಬದ್ದೋಬಸ್ತ ಮಾಡ್ಕೊಳ್ರಿ ಸರ್. ಯಾವ ಗೌರ್ಮೆಂಟ್ ಏನು ಅನುಕೂಲ ಮಾಡಿಕೊಡಲ್ರಿ ಸರ್. ಹಂಗೆ ಹೊಟ್ಟಿ ಪಾಡಿಗೆ ಅವರು ಇದು ಮಾಡ್ತಿರ್ತಾರೆ. ಒಟ್ಟು ನಮಗೆ ಲುಕ್ಷಣೆ ಆಗಬಾರ್ದು ನೋಡಿ ಸರ್. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕಪ್ಪತ್ತಗುಡ್ಡದ ಅಂಚಿನಲ್ಲಿರುವಂಥ ಡಂಬಳ ಆಗಿರ್ಬೋದು, ಡೋಣಿ ಆಗಿರ್ಬೋದು, ಈ ಭಾಗದ ನೂರಾರು ರೈತರು ಇವಾಗ ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಯಾಕಂತಂದರೆ ಕಪ್ಪತ್ತಗುಡ್ಡದ ಅಂಚಿನಲ್ಲಿ ಸಾಕಷ್ಟು ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ. ಆದರೆ ಇವಾಗ ಕಪ್ಪತ್ತಗುಡ್ಡದಿಂದ ಕಾಡು ಹಂದಿಗಳು ಹೊರಗಡೆ ಬಂದು ರೈತರ ಜಮೀನುಗಳಿಗೆ ನುಗ್ತಾ ಇದ್ದಾವೆ. ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಸರ್ವನಾಶ ಆಗ್ತಾ ಇದೆ. ಹೀಗಾಗಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಜಮೀನುಗಳಿಗೆ ಅವರ ಕಾಡು ಪ್ರಾಣಿಗಳು ಬರದ ಹಾಗೆ ನಿಯಂತ್ರಣ ಮಾಡಬೇಕಂತೇಳಿ, ಇಲ್ಲವಾದರೆ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಕಾಡು ಪ್ರಾಣಿಗಳನ್ನು ನಿಯಂತ್ರಣ ಮಾಡಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.